ರಾಜಾತಿಥ್ಯ ಆಯಿತು. ಇದೀಗ ಮದ್ಯ ತಯಾರಿಕೆಯ ಸದ್ದು ಕೇಳಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಂದ ವೈನ್ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ರಾಜಾತಿಥ್ಯ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ, ಅದರ ಮಧ್ಯದಲ್ಲೇ ನೋಡಿ ಈಗ ಮದ್ಯ ತಯಾರಿಕೆಯ ಸೌಂಡ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಂದ ವೈನ್ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಆಗ್ತಾ ಇದೆಯಾ ಮದ್ಯಾಲಯ? ಜೈಲಿನಲ್ಲಿ ಕೈದಿಗಳಿಂದಲೇ ಮದ್ಯ ತಯಾರಿಕೆಯ ಆರೋಪ. ಕೈದಿಗಳೇ ಎಣ್ಣೆ ತಯಾರು ಮಾಡಿಕೊಂಡು ಜೈಲಿನಲ್ಲಿ ಪಾರ್ಟಿಯನ್ನ ಬೇರೆ ಮಾಡ್ತಾ ಇದ್ದಾರೆ. ಎಣ್ಣೆ ತಯಾರಿಸಿ ಜೈಲಿನಲ್ಲೇ ಸೇಲ್ ಕೂಡ ಮಾಡ್ತಾ ಇದ್ದಾರಂತೆ ಕೈದಿಗಳು. ಜೈಲಿನ ಕ್ಯಾಂಟೀನ್ಗೆ ಬರುವಂತಹ ಹಣ್ಣಿನಿಂದ ಹೆಂಗೆ ಮಾಡ್ತಾರೆ, ಹಣ್ಣಿನಿಂದ ಜೈಲಿಗೆ ಬರ್ತಲ್ಲ ಫ್ರೂಟ್ಸ್ಗಳಿಂದ ಅವರು ತಯಾರಿಕೆಯನ್ನು ಮಾಡ್ತಾ ಇದ್ದಾರಂತೆ. ಬಾಟಲ್ಗಳಿಗೆ ಶೇಖರಣೆ ಮಾಡಿ ಭೂಮಿಯ ಒಳಗಡೆ ಅವರು ಇಡ್ತಾರಂತೆ. ಆಲ್ಕೋಹಾಲ್ ಆಗಿ ಪರಿವರ್ತನೆ ಆದಂತಹ ಬಳಿಕವಾಗಿ ಬಾಟಲನ್ನು ಓಪನ್ ಮಾಡ್ತಾರಂತೆ. 3 ದಿನಗಳ ಬಳಿಕವಾಗಿ ಬಾಟಲನ್ನು ಓಪನ್ ಮಾಡ್ತಾ ಇದ್ದಾರಂತೆ ಕೈದಿಗಳು. ನೋಡಿ, ಜೈಲಿನಲ್ಲೇ ಕೈದಿಗಳು ಮದ್ಯ ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಜೊತೆಗೆ ಅಲ್ಲೇ ಪಾರ್ಟಿ ಮಾಡುವಂಥದ್ದು. ಎಲ್ಲರೂ ಬೇರೆಯವ್ರಿಗೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಇನ್ನುಳಿದಂತಹ ಕೈದಿಗಳಿಗೆ ಏನಿರ್ತಾರೆ, ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೂ ಕೂಡ ಕೊಡೋದಂತೆ, ಪಾರ್ಟಿ ಮಾಡೋದು, ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಅವರು ಬರಬೇಕು, ನಾವು ಅಲ್ಲಿ ಬರಬೇಕು.